ನಮಸ್ತೆ ಎಲ್ರಿಗೂ. ನಾವಿವತ್ತು ಸ್ಲೀವ್ಲೆಸ್ದು ಪ್ಲೈನ್ ಟಾಪ್ ತೋರಿಸ್ತಾ ಇದ್ದೀವಿ. ಮೊದಲಿಗೆ 4 ಫೋಲ್ಡ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಬೇಕು. ಆಮೇಲೆ ನಾವಿಲ್ಲಿ 40 ಇಂಚಿಂದು ಟಾಪ್ ತೋರಿಸ್ತಾ ಇದ್ದೀವಿ. ನೋಡಿ 40 ಇಂಚಿದೆ. ಈಗ ಆರ್ಮ್ ಡೌನು 7.5 ಇಂಚ್ಗೆ ಮಾರ್ಕ್ ಮಾಡ್ಕೊಬೇಕು. ಆಮೇಲೆ ವೇಸ್ಟ್ ಫ್ಲೇಯಿಂಗು 15 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಆಮೇಲೆ ಸ್ಲಿಟ್ಟು 21 ಇಂಚಿಗೆ ಸ್ಲಿಟ್ ಇಟ್ಕೊಬೇಕು, ಮಾರ್ಕ್ ಮಾಡ್ಕೊಬೇಕು. ಈಗ 40 ಇಂಚು ಲೆಂತು ರೆಡಿ. 40 ಇಂಚು ಲೆಂತ್ ಇಟ್ಕೊಂಡಿದ್ದೀವಿ. ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಶೋಲ್ಡರು 1 ಇಂಚು ಕ್ರಾಸ್ ಮಾರ್ಕಿಂಗು. ಇದು ರೆಡಿ 40 ಇಂಚ್ ಆಗಿರೋದ್ರಿಂದ ಸುತ್ತಳತೆ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 4 ಇಟ್ಕೊಬೇಕು, ಅಂದರೆ 10 ಇಂಚು. 10 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಬೇಕು. ಈಗ ವೇಸ್ಟು 36 ಇಟ್ಕೊಬೇಕು. ಈಗ ವೇಸ್ಟು 36 ಆಗಿರೋದ್ರಿಂದ ಡಿವೈಡೆಡ್ ಬೈ 4 ಅಂದರೆ 9ಗೆ ಮಾರ್ಕ್ ಮಾಡ್ಕೊಬೇಕು. ಈಗ ಲೋವರ್ ಚೆಸ್ಟು ಅದು 10 ಇರಬೇಕು. ಮತ್ತು ಹಿಪ್ಪು 42 ಇಂಚ್ ಬರುತ್ತೆ ರೆಡಿ. 42 ಅಂತಂದರೆ ಡಿವೈಡೆಡ್ ಬೈ 4 ಅಂದರೆ 10.5. ನೋಡಿ 10.5ಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ ಇದೆ. ಇವಾಗ ಶೋಲ್ಡರು ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಶೋಲ್ಡ್ರು 3 ಇಂಚು. ಮತ್ತು ರೆಡಿ ಇದು 15 ಇಂಚ್ ಬರುತ್ತೆ. 15ಅಲ್ಲಿ ಹಾಫ್ ಮಾಡಿಕೊಂಡು 7.5 ಇಟ್ಕೊತಾ ಇದ್ದೀವಿ, ಮಾರ್ಜಿನ್ ಬಿಟ್ಕೊಂಡು ಸ್ವಲ್ಪ. ಇವಾಗ ಒಂದು ಸ್ಟ್ರೈಟ್ ಮಾರ್ಕು, ಒಂದು ಸ್ವಲ್ಪ ಕ್ರಾಸ್ ಮಾರ್ಕು. ಇವಾಗ ಕ್ಲೋಸ್ ನೆಕ್ಕಿಗೆ 1-2 ಇಂಚು ಡೀಪ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಇವಾಗ ಶೇಪ್ ಕೊಡಬೇಕು. ನೋಡಿ ಈ ಥರ ಶೇಪ್ ಕೊಡಬೇಕು. ಈಗ ವೇಸ್ಟಿಂದ ಹಿಪ್ಪಿಗೆ ಶೇಪ್ ಕೊಡೋಣ ಈ ಥರ. ಈಗ ಹಾರ್ಮೋಲ್ದು ಶೇಪ್ ಮಾಡ್ಕೊಳ್ಳೋಣ. ಈಗ ಒಂದ್ಸಲಿ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋಣ. 40 ಸೈಜ್ಗೆ 18.5 ಅಥವಾ 19 ಆರ್ಮೋಲ್ ಬರುತ್ತೆ. ಇವಾಗ ಫ್ಲೇಯರ್ಗೆ ಸ್ಟ್ರೈಟ್ ಮಾರ್ಕ್ ಹಾಕೊಬೇಕು ಈ ಥರ. ಈಗ ಲೆಂತ್ ನೋಡ್ಕೊಳ್ಳೋಣ. 40 ಇದೆ. ಇವಾಗ ಬ್ಯಾಕ್ ಡಾಟ್ ಬೇಕಂದರೆ ಒಂದು ಮಾರ್ಕ್ ಹಾಕ್ಕೊಬೇಕು. ನೋಡಿ ಇಷ್ಟೇ ಮಾರ್ಕಿಂಗು. ಈಗ ಕಟ್ ಮಾಡ್ಕೊಳ್ಳೋಣ. ಹೀಗೆ ಮಾರ್ಕ್ ಹಾಕ್ಕೊಂಡಿದ್ವಲ್ಲ ಅದ್ರ ಮೇಲೆ ಕಟ್ ಮಾಡ್ತಾ ಬರೋದು.
ಇಲ್ಲಿವರೆಗೂ ಅಷ್ಟೇ ಅದ್ರ ಮೇಲೆ ಕಟ್ ಮಾಡ್ತಾ ಬರಬೇಕು. ಈಗ ಮಾರ್ಜಿನ್ ಬಿಟ್ಕೊಬೇಕು. 2 ಇಂಚು ಅಥವಾ 2.5 ಇಂಚು ಮಾರ್ಜಿನ್ ಬಿಟ್ಕೊಂಡು ಸ್ಟಿಚ್ಚಿಂಗಿಗೆ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ. ಕೆಳಗೂ ಅಷ್ಟೇ ಸ್ಟ್ರೈಟ್ ಕಟ್ ಮಾಡ್ಕೊಬೇಕು ಫ್ಲೇಯರ್ ಹತ್ರ. ಈಗ ನ್ಯಾಚ್ ಹಾಕ್ಕೊಬೇಕು. ಈ ಥರ ಸ್ಲಿಟ್ ಹತ್ರನೂ ಒಂದು ನ್ಯಾಚ್ ಹಾಕ್ಕೊಂಡು, ಈಗ ನೋಡಿ ಒಳಗಡೆ ಇರೋ ಪೀಸ್ ತಕ್ಕೊಂಡು, ಇದು ಫ್ರಂಟ್ ಪೀಸು ತಕ್ಕೊಂಡು ಆರ್ಮೋಲ್ದು ಶೇಪ್ ಕೊಡಬೇಕು. ಪೀಸು ಫೋಲ್ಡಿಂಗು ಕರೆಕ್ಟಾಗಿ ಹಾಕ್ಕೊಬೇಕು. ಆಮೇಲೆ ಕರೆಕ್ಟಾಗಿ ಹಾಕಾದ್ಮೇಲೆ ಈ ಥರ ಶೇಪ್ ಕೊಡಬೇಕು. ಸ್ಲೀವ್ ಶೇಪು, ಇದು ಸ್ಲೀವ್ಲೆಸ್ದು ಟಾಪು. ಹೀಗೆ ಶೇಪ್ ಕೊಡಬೇಕು. ನೋಡಿ ಸ್ಲೀವ್ಲೆಸ್ ಕುರ್ತಿ ಕಟ್ಟಿಂಗು ಮುಗೀತು. ಇದೇ ರೀತಿ ಮುಂದೆ ಬರೋ ವಿಡಿಯೋದಲ್ಲಿ ಇದನ್ನು ಸ್ಟಿಚ್ಚಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.